ಫುಡಿ ಎಕ್ಸ್ಪ್ರೆಸ್. ನೀವೊಂದು ಪ್ರಶ್ನೆ ಕೇಳ. ಕೇಳು. ಯಾಕೆ ಈ ಹುಡುಗಿರಿಗೆ ಎಲ್ಲ ಹುಡುಗರು ಇಷ್ಟ ಆಗಲ್ಲ? ಹಣ್ಣುಗಳಲ್ಲಿ ತುಂಬಾನೇ ವೆರೈಟಿಗಳಿದೆ. ಶತಾಬ್ದಿ ಎಕ್ಸ್ಪ್ರೆಸ್. ಮಾತಾಡಿ ತುಂಬಾ ಸುಸ್ತಾಗ್ಬಿಟ್ಟಿದ್ಯಾ. ತಗೋ ಈ ಜ್ಯೂಸ್ ಕುಡಿ. ಸಾರಿ, ಚೆಲ್ಬಿಡ್ತು. ಹೋಗ್ಲಿ ಬಿಡು, ಚಲ್ಕೊಳ್ಳೋದು ನಿಮ್ ಹುಡುಗರ್ ಕಾಮನ್ ಪ್ರಾಬ್ಲಮ್ ತಾನೆ. ಅಬ್ಬೋ, ಹೌದು, ನೀನ್ ನನ್ಗೆ ಫಸ್ಟ್ ಪ್ರಪೋಸ್ ಮಾಡಿದ್ದ? ಇಲ್ಲ, ಇದಕ್ಕೂ ಮೊದಲು 4 ಹುಡುಗಿರು ಪ್ರಪೋಸ್ ಮಾಡಿದ್ದೆ. ಅಕ್ಸೆಪ್ಟ್ ಕೂಡ ಮಾಡಿದ್ರು. ಕೊನೆಗೆ ಕೈ ಬಿಟ್ರು. ಒಂದ್ ಸ್ಮಾಲ್ ಕರೆಕ್ಷನ್, ಕೈ ಬಿಡೋದು ಹುಡುಗಿರಲ್ಲ, ಹುಡುಗರು. B3+1. ಹೋಗ್ಲಿ ಬಿಡೋ, ಮೋಸ ಮಾಡಿದ ಹುಡುಗಿರ್ನ ಟ್ರೈನ್ ಬರೋ ಟೈಮಲ್ಲಿ ಯಾಕೆ ನೆನ್ಸ್ಕೊಳ್ತೀಯ? ಅಷ್ಟಕ್ಕೂ ಅವ್ರದೇನು ತಪ್ಪಿಲ್ಲ, ತಪ್ಪೆಲ್ಲ ನಂದೆ. ಕೂದ್ಲು ಬರೋ ಜಾಗನೆಲ್ಲ ತಲೆ ಅಂತ ತಿಳ್ಕೊಂಡು ಬಾಚ್ಕೊಳಕ್ ಹೋಗ್ಬಿಟ್ಟೆ. ಏಯ್, ಬಂದ್ ಹುಡುಗಿರಲ್ಲ ನಿನ್ ಜೊತೆ ಇರಕ್ ನೀನೇನ್ ಸೆಲೆಬ್ರಿಟಿನಾ? ಹಲೋ, ಬದನೆಕಾಯಿ ಮಾರೋ ಹತ್ರ ಎಲ್ಲ ಬದನೆಕಾಯಿ ಸ್ಟ್ರಾಂಗ್ ಇರಲ್ಲ. ಹೌದು, ಹುಡುಗಿರಗ್ ಪ್ರಪೋಸ್ ಮಾಡಕ್ಕಿಂತ ಮುಂಚೆ ಹಿಂದೆ ಮುಂದೆ ಎಲ್ಲ ವಿಚಾರಿಸ್ಕೋಬೇಕು ತಾನೆ. ನಾವು ಬೆಳೆದಿರೋ ಬೆಳೆ ಮಾತ್ರ ನೋಡ್ತೀವಿ, ಹೊಲದ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ನಂಗೆ ಈ ಹೊಲಗಿಲ್ಲ ಅನ್ನೋ ಹಳ್ಳಿ ಪದಗಳೇ ಅರ್ಥ ಆಗಲ್ಲ. ಓ, ನೀನು ಪುಸ್ತಕದ ಬದನೆಕಾಯಿ ಅನ್ಸುತ್ತೆ. ಏನು ಅವಾಗ್ಲಿಂದ ಬರೀ ಬದ್ನೆಕಾಯಿ ಬಗ್ಗೆನೇ ಮಾತಾಡ್ತಿದ್ಯಾ? ಸೌತೆಕಾಯಿ ಎಲ್ಲ ಗೊತ್ತೇ ಇಲ್ವಾ ನಿನ್ಗೆ? ಸಾರಿ, ನೀನ್ ಇದ್ರ ಬಗ್ಗೆ ಕ್ರಿಸ್ಕೇಲ್ ಅವ್ರನ್ನೇ ಕೇಳ್ಬೇಕು. ಗೇಲ್ ಅಂದ್ ಕೂಡ್ಲೆ ನೆನ್ಪಾಯ್ತು. ಗೇಲ್ ಸಿಕ್ಸ್ ಹೊಡೆದ್ರೆ ಅಷ್ಟು ದೂರ ಹೋಗುತ್ತೆ, ಸಚಿನ್ ಸಿಕ್ಸ್ ಹೊಡೆದ್ರೆ ಯಾಕೆ ಅಷ್ಟು ಹತ್ರ ಬೀಳುತ್ತೆ? ಅವರವರ ಹೈಟಿಗೆ ತಕ್ಕನಾಗಿ ಅವರ ಬ್ಯಾಟ್ ಇರುತ್ತೆ. ಎಸ್ ಬಾಸ್. ಏನೇ ಬುಲ್ಬುಲ್, ಮಾತಾಡಕ್ಕಿಲ್ವಾ? ಅಯ್ಯೋ ನಿನ್ನ ಜಿಲ್ಲೆ, ಏನೋ ಒಳ್ಳೆ ಗುಂಡ್ಕಲ್ ನಿಂತಂಗ್ ನಿಂತಿದ್ಯಾ, ಹೋಗ್ ಹೊಡಿಯೋದ್ ತಾನೆ. ನಾನು ಬೆಸ್ಟ್ ಬ್ಯಾಚುಲರ್, ಹೊಡೆದಭ್ಯಾಸ ಇಲ್ಲ, ಹೊಡ್ಕೊಂಡಭ್ಯಾಸ. ಭಾರಿ ಗಾತ್ರದ ಉಲ್ಕೆಯೊಂದು ಭೂಮಿಗೆ